ಕಾರ್ಯಕ್ರಮಕ್ಕೆ ಆಗಮಿಸಿದ ಮಾನ್ಯ ಅಧ್ಯಕ್ಷರಾದ ಪ್ರಾಧಿಕಾರ ವಿಜಯಪುರ ಅವರನ್ನೆಲ್ಲ ಸ್ವಾಗತಿಸ್ತಾ ಇದ್ದಾರೆ. ಮಹಿಳಾ ಉಸ್ತುವಾರಿ ಸಚಿವರ ಒಂದು ಮಹಾತ್ಮ ಗಾಂಧೀಜಿಯವರ ಹಾಗೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪ ನೆರವೇರಿಸಲಾಗಿದೆ. ಇಲ್ಲ ಹಾಕ್ಯಾರ ಬರ್ರಿ. ಧ್ವಜಾರೋಹಣ ಡಾಕ್ಟರ್ ಎಂ ಬಿ ಪಾಟೀಲ್ ಮಾನ್ಯ ಬೃಹತ್ ಮತ್ತು ಅಭಿವೃದ್ಧಿ ಸಚಿವ ಕರ್ನಾಟಕ ಸರ್ಕಾರ. ಎಲ್ಲರೂ ಎದ್ದು ನಿಂತುಕೊಳ್ಳುವ ಮೂಲಕ ಧ್ವಜಾರೋಹಣಕ್ಕೆ ಗೌರವವನ್ನು ಸೂಚಿಸಿದರು. ಸಚಿವರಿಂದ ಪಥ ಸಂಚಲನ ತಂಡಗಳ ವೀಕ್ಷಣೆ ಜರುಗಲಿದೆ. ಶಿಸ್ತು, ಸಂಯಮ ಮತ್ತು ಸಾಮೂಹಿಕ ಶಕ್ತಿಯ ಸಂಕೇತವಾದ ನಮ್ಮ ಈ ಪಥ ಸಂಚಲನ ದೇಶದ ಶಕ್ತಿ, ಸಾಂಸ್ಕೃತಿಕ ಮೌಲ್ಯಗಳನ್ನು ಪ್ರದರ್ಶಿಸುವುದರೊಂದಿಗೆ ರಾಷ್ಟ್ರಭಕ್ತಿಯನ್ನು ತಿಳಿಸುತ್ತದೆ. ಶಾಂತಿಯುತ ಮತ್ತು ಆಕರ್ಷಕವಾದ ತಾಳಲಯದೊಂದಿಗೆ ಏಕರೂಪದ ಹೆಜ್ಜೆಗಳೊಂದಿಗೆ ಇಶಿತಾ ಗುಪ್ತಾ ಪ್ರೊಫೆಷನರಿ IPS ಮೇಡಮ್ ಅವರು ಮೂಲತಃ ಹರದೋಯಿ ಜಿಲ್ಲೆಯ ಉತ್ತರ ಪ್ರದೇಶದವರಾಗಿದ್ದರೂ ಸಹ ನಮ್ಮ ಕರ್ನಾಟಕ ಕೇಡರ್ನ ಜಿಲ್ಲಾ ಪ್ರಾಕ್ಟಿಕಲ್ ತರಬೇತಿಗಾಗಿ ಆಗಮಿಸಿದ್ದು ಹಾಗೂ ಡಾಕ್ಟರ್ ಅಂಜು ಗುಪ್ತಾ ಅವರ ಪುತ್ರಿ ಭಾರತದ ಹೆಮ್ಮೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಮಹಿಳೆಯರು ಎಲ್ಲ ಕ್ಷೇತ್ರದಲ್ಲಿಯೂ ಸಹ ಮುಂಚೂಣಿಯಲ್ಲಿದ್ದಾರೆ ಎಂದು ಹೇಳಿಕೆ ಇಂದಿನ ನಮ್ಮ ವಿಜಯಪುರಕ್ಕಿಲ್ಲ. ಶ್ರೀ ಪ್ರಸಾದ್ ಜುಲಮಾಲ RSI IRB ಘಟಕ ಅವರ ನೇತೃತ್ವದಲ್ಲಿ ಶ್ರೀ ಸೀತಾರಾಮ್ ಲಮಾನಿ PSI ಆದರ್ಶ ನಗರ ಠಾಣೆಯವರ ನೇತೃತ್ವದಲ್ಲಿ ಗೃಹ ರಕ್ಷಕಗಳ ವಿಜಯಪುರ ಮಾರ್ಗದರ್ಶನದಲ್ಲಿ ಅರಣ್ಯ ಇಲಾಖೆಯ ಶ್ರೀ ಅಶೋಕ್ ಲಾಲ್ ಸಂಘಿ ಅವರು TRS ಅವರ ಮಾರ್ಗದರ್ಶನದಲ್ಲಿ ಅಗ್ನಿಶಾಮಕ ಇಲಾಖೆಯ ಶ್ರೀ NCC ಸೀನಿಯರ್ ಡಿವಿಷನ್ ವಿಜಯಪುರ ನಾಗರಾಜ್ ನಾಗೇರಿ ಅವರ CBSE ಇಂಟರ್ನ್ಯಾಷನಲ್ ಶಾಲೆಯ ಕುಮಾರಿ ನೇಹಾ ಕಲ್ಯಾಣಿ ಸರ್ಕಾರ ಜೊತೆಗೆ ವಿಜಯಪುರದ ಜಿಲ್ಲಾ ಉಸ್ತುವಾರಿ ಪಥಸಂಚಲನ ಕಾರ್ಯಕ್ರಮ ವೀಕ್ಷಣೆಯನ್ನ ಸನ್ಮಾನ್ಯ ಡಾಕ್ಟರ್ ಎಂ ಬಿ ಪಾಟೀಲ್ ಪಥಸಂಚಲನವನ್ನು ಪ್ರಾರಂಭಿಸಲು ಅನುಮತಿಯನ್ನ ಕೋರಿದ್ದಾರೆ ಕುಮಾರಿ ಇಶಿತಾ ಗುಪ್ತಾ. ಇದೀಗ ನಮ್ಮ ನಿಮ್ಮೆಲ್ಲರ ಮುಂದೆ ಅತ್ಯಂತ ಶಿಸ್ತಿನಿಂದ ಪಥ ಸಂಚಲನ ಜರುಗ್ತಾ ಇದೆ. ಪಥ ಸಂಚಲನದ ಮಾರ್ಗದರ್ಶಕರಾಗಿ ಶ್ರೀತಾ ಲಕ್ಷ್ಮಣ್ ನಿಂಬರಗಿ ಮಾನ್ಯ ಪೊಲೀಸ್ ಜೋರಾದ ಚಪ್ಪಾಳೆಗಳ ಮೂಲಕ ಪಥ ಸಂಚಲನವನ್ನ ಸ್ವಾಗತಿಸೋಣ. ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಗೌರವ ವಂದನೆಯನ್ನ ಸ್ವೀಕರಿಸಲಿಕ್ಕಿದ್ದಾರೆ. ಮೂಲತಃ ಹಿಂದಿ ಇದ್ದರೂ ಸಹ ಕನ್ನಡದಲ್ಲಿ ಅತ್ಯದ್ಭುತವಾಗಿ ತಂಡವನ್ನ ಮುನ್ನಡೆಸಿಕೊಂಡು ಹೋಗ್ತಾ ಇದ್ದಾರೆ ಇಶಿತಾ ಗುಪ್ತಾ ಮೇಡಮ್ ಅವರು. ಇದೀಗ ಮೊದಲ ತಂಡ ಜಿಲ್ಲಾ ಸಶಸ್ತ್ರ ಮೀಸಲು ಪೊಲೀಸ್ ಪಡೆ ವಿಜಯಪುರ ಶ್ರೀ ಗಣೇಶ್ ಕಲ್ಯಾಣಿ ಅವರ ಉಸ್ತುವಾರಿಯಲ್ಲಿ. ಎರಡನೇದಾಗಿ IRB ಪೊಲೀಸ್ ಪಡೆ ವಿಜಯಪುರ ಶ್ರೀ ಪ್ರಸಾದ್ ಜುಮ್ಮಾಲ RSI IRB ಘಟಕದ ವತಿಯಿಂದ ಗೌರವವನ್ನು ಸಲ್ಲಿಸ್ತಾ ಇದ್ದಾರೆ. ನಾಗರಿಕ ಪೊಲೀಸ್ ಪಡೆ ವಿಜಯಪುರ ಶ್ರೀ ಸೀತಾರಾಮ್ ಲಮಾನಿ PSI ಆದರ್ಶ ನಗರ ಠಾಣೆಯ ತಂಡ. ಹೋಮ್ಗಾರ್ಡ್ ಶ್ರೀ KD ಮೋತಿಭಾಯಿ ಸಾರ್ಜೆಂಟ್ ರವರು ಶಿವಾನಂದ ಶಿವರು ಸೇವಾನಿಷ್ಠ ಪ್ರದರ್ಶನ. ಅಶೋಕ್ ಲಾಲ್ ಸಂಘೆ ಹಾಗೂ ತಂಡ. ಅಗ್ನಿಶಾಮಕ ಇಲಾಖೆ ಶ್ರೀ ಉಮೇಶ್ ಕಾಗೇರಿ ASI ಹಾಗೂ ತಂಡ. ವಿಜಯಪುರದ ಹೆಮ್ಮೆಯ ಶಾಲೆ ಸೈನಿಕ ಶಾಲೆ ವಿಜಯಪುರದ ಕುಮಾರ್ ಪ್ರಶಾಂತ್ ಕುಮಾರ್ ಅವರ ಒಂದು ಪ್ಲಾಟೂನ್ ಕಮಾಂಡರ್ NCC ಸೀನಿಯರ್ ಡಿವಿಷನ್ ವಿಜಯಪುರ ನಾಗರಾಜ್ ನಾಗೇರಿ ಅವರ ತಂಡ.
ಬಿಎಲ್ಡಿ ಬಾಲಕಿಯರ ಪ್ರೌಢಶಾಲೆ ವಿಜಯಪುರ ಕುಮಾರಿ ಈರಮ್ಮ ಔಟಿಯವರ ಬಂಧುಗಳಲ್ಲಿ ಮಾನ್ಯ ಸಚಿವರಿಗೆ ಗೌರವ ವಂದನೆಯನ್ನು ಸಲ್ಲಿಸ್ತಾ ಇದ್ದಾರೆ. ಕುಮಾರಿ ಅರ್ಪಿತಾ ಅವರ ತಂಡ ಶ್ರೀಮತಿ ಎಂಎಂ ತೆಲಿಯವರ ಮಾರ್ಗದರ್ಶನದಲ್ಲಿ ಅತ್ಯಂತ ಶಿಸ್ತುಬದ್ಧವಾಗಿ ಶಾಂತಿನಿಕೇತನ ಸೀನಿಯರ್ ಮಹಾತ್ಮ ಗಾಂಧಿ ಪ್ರೌಢಶಾಲೆ ವಿಜಯಪುರ ಭಾರತ ಸೇವಾದಳದ ಚೌಹಾಣರ ಮಾರ್ಗದರ್ಶನದಲ್ಲಿ ಸರ್ಕಾರಿ ಹೆಣ್ಣು ಮಕ್ಕಳ ಮಾದರಿ ಪ್ರಾಥಮಿಕ ಶಾಲೆಯ ತೋರಿವೆಯವರು ಕುಮಾರಿ ಸಂಜನಾ ಭೋಯಿಯವರ ತಂಡ ಡಾಕ್ಟರ್ ನಂದಾಜಿಕೋಟಿ ಅವರ ಒಂದು ಮಾರ್ಗದರ್ಶನದಲ್ಲಿ ಗೌರವ ವಂದನೆ ಸಲ್ಲಿಸ್ತಾ ಇದ್ದಾರೆ. ಶ್ರೀ ರೂಪಮಂಗಲ ಪ್ರಾಥಮಿಕ ಶಾಲೆ ವಿಜಯಪುರ ಕುಮಾರ್ ಚೇತನ್ ಪಡ್ರಾಮುರಿಯವರ ತಂಡ ಶ್ರೀ ಎಲ್ ಕೆ ಕುಲಕರ್ಣಿಯವರ ಮಾರ್ಗದರ್ಶನದಲ್ಲಿ ಸೇಂಟ್ ಜೋಸೆಫ್ ಶಾಲೆ ವಿಜಯಪುರ ಗೈಡ್ಸ್ ತಂಡ ಕುಮಾರಿ ಶರುಣ್ ಜೋಸೆಫ್ ರವರ ತಂಡ ಶ್ರೀಮತಿ ಪ್ರೀತಿ ಕಾಳೆಯವರ ಮಾರ್ಗದರ್ಶನದಲ್ಲಿ ಸನ್ಮಾನ್ಯ ಸಚಿವರಾದಿಯಾಗಿ ವೇದಿಕೆ ಮೇಲೆ ಎಲ್ಲ ಗಣ್ಯಮಾನ್ಯರಿಗೆ ಗೌರವ ವಂದನೆಗಳನ್ನ ಸಲ್ಲಿಸ್ತಾ ಇದ್ದಾರೆ. ಗ್ಯಾಲಕ್ಸಿ ಶಾಲೆ ಶ್ರೀ ಎಚ್ ಜಿ ಬಡಿಗೆ ಹಾಗೂ ಶ್ರೀ ಐ ಜಿ ಕೊಟ್ನಾಳ್ ಅವರ ಮಾರ್ಗದರ್ಶನದಲ್ಲಿ ಹಾಗೆಯೇ ಎಚ್ಪಿಎಸ್ ಶಾಂತಿನಗರ ತೋರ್ವಿ ಭಾರತ ಸೇವಾದಳದ ಈ ಒಂದು ಅತ್ಯಮೂಲ್ಯವಾಗಿರ್ತಕ್ಕಂಥ ತಂಡ ಕುಮಾರಿ ಸುಪ್ರಿಯಾ ಅವರ ಒಂದು ತಂಡ ಶ್ರೀಮತಿ ಎಲ್ ತೋರ್ವಿ ಅವರ ಮಾರ್ಗದರ್ಶನದಲ್ಲಿ ಶ್ರೀಧರ್ ನಾವೆ ಅವರ ತಂಡ ಶ್ರೀ ಅನಿಲ್ ತೊಡಗಿ ಅವರ ಮಾರ್ಗದರ್ಶನದಲ್ಲಿ ಶ್ರೀಮತಿ ವಿಜಯಲಕ್ಷ್ಮಿ ಸರ್ವೋತ್ತಮ ದೇಶಪಾಂಡೆ ಶಿಕ್ಷಣ ಮತ್ತು ಸಮಾಜ ಕಲ್ಯಾಣ ಸಂಸ್ಥೆಯ ವತಿಯಿಂದ ಅತ್ಯಂತ ಅರ್ಥಪೂರ್ಣವಾದ ಈ ಒಂದು ಗೌರವ ವಂದನೆಯನ್ನ ಸಲ್ಲಿಸ್ತಾರೆ. ಹಾಗೆ ಮುಖ್ಯವಾಗಿ ನಮಗೆ ಅನುಕಂಪ ಬೇಡ, ಅವಕಾಶ ಕೊಡಿ. ನಾವು ಯಾರಿಗೂ ಎಲ್ಲರಿಗೂ 77ನೇಯ ಗಣರಾಜ್ಯ ದಿನೋತ್ಸವದ ಶುಭಾಶಯಗಳನ್ನ ಕೊಡ್ತೇನೆ. ಕಾಯಕವೇ ಕೈಲಾಸ ಎಂದು ಜಗತ್ತಿಗೆ ಸಾರಿದ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಜಗಜ್ಯೋತಿ ಅಣ್ಣ ಬಸವಣ್ಣನವರಿಗೆ ಶತಮಾನದ ಸಂತ ನಡೆದಾಡುವ ದೇವರು ಜ್ಞಾನಗಾಶ್ರಮದ ಪರಮ ಪೂಜ್ಯ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಗಳಿಗೆ ಭಕ್ತಿಯ ನಮನವನ್ನು ಸಲ್ಲಿಸುತ್ತೇನೆ. ಬಸವನಾಡಿನ ಬಂಧುಗಳೇ, ಮತ್ತೊಮ್ಮೆ ಎಲ್ಲರಿಗೂ ಗಣರಾಜ್ಯೋತ್ಸವದ ಶುಭಾಶಯಗಳು. ಶಿಕ್ಷಣ, ಸಂಘಟನೆ ಮತ್ತು ಹೋರಾಟ ಎಂಬ ಅಸ್ತ್ರಗಳಿಂದ ಸರ್ವರಿಗೂ ಸಮಬಾಳು, ಸರ್ವರಿಗೂ ಸಮಪಾಲು ಎಂದು ತತ್ವವನ್ನು ಎತ್ತಿ ಹಿಡಿದು ಭಾರತದ ಪ್ರಬುದ್ಧತೆಯ ಕೊಂಡೊಯ್ಯಲು ಪ್ರಯತ್ನಿಸಿದ ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕ್ರೀಡಾಂಗಣದಲ್ಲಿ 77ನೇ ಗಣರಾಜ್ಯೋತ್ಸವ ಸಮಾರಂಭದಲ್ಲಿ ಪಾಲ್ಗೊಂಡಿರುವ ಜಿಲ್ಲೆಯ ಸಮಸ್ತ ಗೌರವಾನ್ವಿತ ಹಿರಿಯ ನಾಯಕರೇ, ಸ್ವತಂತ್ರ ಸೇನಾನಿಗಳೇ, ಇಂದಿನ ಶುಭ ಸಮಾರಂಭದ ಅಧ್ಯಕ್ಷತೆ ವಹಿಸುವ ವಿಜಯಪುರದ ನನ್ನ ಶಾಸಕರೇ, ಇಲ್ಲಿ ನೆರೆದಿರುವ ಎಲ್ಲ ಗಣ್ಯಮಾನ್ಯರೇ, ಮಹಿಳೆಯರೇ, ಮಾತೆಯರೇ, ಸಹೋದರ ಸಹೋದರರೇ, ಪ್ರಮುಖವಾಗಿ ಮುದ್ದಿನ ಮಕ್ಕಳೇ, ಎಲ್ಲ ಇಲಾಖೆಗಳ ಅಧಿಕಾರಿಗಳೇ, ನೌಕರ ವರ್ಗದ ಬಂಧುಗಳೇ ಹಾಗೂ ಮಾಧ್ಯಮದ ಸನ್ಮಿತರೇ, ನಮ್ಮೆಲ್ಲರಿಗೂ 77ನೇ ಗಣರಾಜ್ಯೋತ್ಸವದ ದಿನೋತ್ಸವದ ಶುಭಾಶಯಗಳು. 1950ನೇ ಜನವರಿ 26ರಂದು ನಮ್ಮ ರಾಷ್ಟ್ರವು ಪ್ರಜಾಸತ್ತಾತ್ಮಕ ಗಣತಂತ್ರ ವ್ಯವಸ್ಥೆಯನ್ನು ಅಳವಡಿಸಿಕೊಂಡು ಇದರಿಂದಾಗಿ ಭಾರತವು ವಿಶ್ವದ ಅತಿ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರವಾಯಿತು. ಸ್ವಾತಂತ್ರ್ಯದ ನಂತರ ಭಾರತವು ಜನರಿಂದ ಜನರಿಗಾಗಿ ಜನರಿಗೋಸ್ಕರ ಇರುವ ಪ್ರಾತಿನಿಧಿಕ ಪ್ರಜಾಪ್ರಭುತ್ವವನ್ನು ಅಳವಡಿಸಿಕೊಂಡಿದೆ. ಪ್ರಜಾಪ್ರಭುತ್ವವು ತನ್ನ ನಾಗರಿಕೆ ಸ್ವಾತಂತ್ರ್ಯ, ಸಮಾನತೆ ಮತ್ತು ಸಹಾಯತೆ ನೀಡುತ್ತದೆ. ಜನರನ್ನು ಆಡಳಿತದಲ್ಲಿ ಭಾಗವಹಿಸಲು ಪ್ರೋತ್ಸಾಹಿಸುತ್ತದೆ ಮತ್ತು ಸರ್ಕಾರದ ಜವಾಬ್ದಾರಿಯನ್ನು ಹೆಚ್ಚಿಸುತ್ತದೆ. ಇದು ಪ್ರತಿಯೊಬ್ಬ ವ್ಯಕ್ತಿಯ ಘನತೆಯನ್ನು ಎತ್ತಿ ಹಿಡಿಯುತ್ತದೆ, ಹಕ್ಕುಗಳನ್ನು ರಕ್ಷಿಸುತ್ತದೆ ಮತ್ತು ಭಿನ್ನಾಭಿಪ್ರಾಯಗಳನ್ನು ಹಿಂಸೆ ಇಲ್ಲದೆ ಬಗೆಹರಿಸಿಕೊಳ್ಳಲು ವೇದಿಕೆ ನೀಡುತ್ತದೆ. ಹೀಗಾಗಿ ಪ್ರಜಾಪ್ರಭುತ್ವವು ನಾಗರಿಕ ಹಕ್ಕುಗಳನ್ನು ಗೌರವಿಸುವ, ಪ್ರಗತಿಯನ್ನು ಉತ್ತೇಜಿಸುವ ಮತ್ತು ಜನರನ್ನು ಸಶಕ್ತಗೊಳಿಸುವ ಆಡಳಿತ ವ್ಯವಸ್ಥೆ ಆಗಿದೆ. ಇಂಥ ಅರ್ಥಪೂರ್ಣವಾದಂಥ ವ್ಯವಸ್ಥೆಯನ್ನು ಅಳವಡಿಸಿಕೊಂಡ ಭಾರತೀಯರಾದ ನಾವೆಲ್ಲರೂ 77ನೇ ಗಣರಾಜ್ಯ ದಿನೋತ್ಸವನ ದೇಶಾದ್ಯಂತ ಸಂತೋಷ, ಸಂಭ್ರಮ ಮತ್ತು ಸಡಗರದಿಂದ ಆಚರಿಸುತ್ತಿದ್ದೇವೆ. 21ನೇ ಶತಮಾನವು ಕಂಡ ಅದ್ವಿತೀಯ ಕಾನೂನು ಪಂಡಿತ, ಮೇಧಾವಿ, ರಾಜನೀತಿ ತಜ್ಞ, ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಜಗತ್ತಿನ ಪ್ರಮುಖ ರಾಷ್ಟ್ರದ ಸಂವಿಧಾನಗಳನ್ನು ಆಳವಾಗಿ ಅಧ್ಯಯನ ಮಾಡಿ ವೈಜ್ಞಾನಿಕವಾಗಿ ವಿಶ್ಲೇಷಿಸಿ ತಾರ್ಕಿಕ ಚಿಂತನೆಗಳಿಂದ ಕೂಡಿದ ಸಾಮಾಜಿಕ, ಸಾಂಸ್ಕೃತಿಕ, ಸಾಂಪ್ರದಾಯಿಕ ಚೌಕಟ್ಟುಗಳನ್ನು ನಿರ್ಣಯಿಸಿ ಸರ್ವಕಾಲಕ್ಕೂ ಸರಿಹೊಂದುವ ಸರ್ವಶ್ರೇಷ್ಠ ಕಾನೂನು ಗ್ರಂಥ ಸಂವಿಧಾನವನ್ನು ರೂಪಿಸಿರುತ್ತಾರೆ. ಪ್ರಜಾಪ್ರಭುತ್ವದಲ್ಲಿ ಸಂವಿಧಾನವು
ಅತ್ಯಂತ ಮಹತ್ವವಾಗಿದೆ. ಏಕೆಂದರೆ ಇದು ಸರ್ಕಾರದ ಮೂಲಭೂತ ಚೌಕಟ್ಟನ್ನು ನೀಡಿ ಅಧಿಕಾರವನ್ನು ನಿರ್ಧರಿಸುತ್ತದೆ, ನಾಗರಿಕ ಹಕ್ಕುಗಳನ್ನು ಮತ್ತು ಕರ್ತವ್ಯಗಳನ್ನು ರಕ್ಷಿಸುತ್ತದೆ, ಕಾನೂನಿನ ಆಳ್ವಿಕೆಯನ್ನು ಸ್ಥಾಪಿಸುತ್ತದೆ, ರಾಷ್ಟ್ರೀಯ ಏಕತೆ ಮತ್ತು ಸಾಮಾಜಿಕ ನ್ಯಾಯನ ಉತ್ತೇಜಿಸುವ ಮೂಲಕ ಪ್ರಜಾಪ್ರಭುತ್ವದ ಯಶಸ್ಸಿಗೆ ಭದ್ರವಾದ ಅಡಿಪಾಯವನ್ನು ಹಾಕುತ್ತದೆ. ನಮ್ಮ ದೇಶದಲ್ಲಿಯೇ ಅತ್ಯಂತ ಪವಿತ್ರವಾದ ಗ್ರಂಥವೆಂದೇ ಕರೆಯಲ್ಪಡುವ ಸಂವಿಧಾನವನ್ನು ಈ ದೇಶದ ಸುಭದ್ರ ಆಡಳಿತ ವ್ಯವಸ್ಥೆಗೆ ಕಾಣಿಕೆಯಾಗಿರುವ ನೀಡುವುದರಿಂದ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಮನಪೂರ್ವಕವಾದ ಗೌರವವನ್ನು ಅರ್ಪಿಸಲು ನನಗೆ ಹೆಮ್ಮೆ ಅನಿಸುತ್ತದೆ. ನಮ್ಮ ದೇಶದ ಸಂವಿಧಾನವನ್ನು ರಚಿಸುವ ಸಂದರ್ಭದಲ್ಲಿ ಜನಸಾಮಾನ್ಯರಿಂದ ಸಿಕ್ಕಿತುಕೊಂಡಿದ್ದ 2473 ಅಭಿಪ್ರಾಯಗಳನ್ನು ಕುರಿತು 3 ಸುತ್ತುಗಳಲ್ಲಿ ಚರ್ಚೆ, ವಾದ ಮತ್ತು ಸಂವಾದಗಳು ನಡೆದು ಅಂತಿಮವಾಗಿ 26ನೇ ನವೆಂಬರ್ 1949ರಂದು ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರ ರುಜುವಿನೊಂದಿಗೆ ರಾಜ್ಯಾಂಗ ರಚನಾ ಸಭೆಯಲ್ಲಿ ನಮ್ಮ ಶ್ರೇಷ್ಠ ಸಂವಿಧಾನವನ್ನು ಅಂಗೀಕರಿಸಲಾಯಿತು. ಈ ಮಹೋನ್ನತ ಕಾರ್ಯದಲ್ಲಿ ಪ್ರತ್ಯಕ್ಷವಾಗಿ ಮತ್ತು ಅಪರೋಕ್ಷವಾಗಿ ಭಾಗವಹಿಸಿ ವೈಚಾರಿಕ ಕಾಣಿಕೆ ನೀಡಿದ ಪಂಡಿತ ಜವಾಹರ್ಲಾಲ್ ನೆಹರು ಅವರು, ಸರ್ದಾರ್ ವಲ್ಲಭಭಾಯಿ ಪಟೇಲ್, ಅಬ್ದುಲ್ ಕಲಾಂ ಆಜಾದ್, ವಿಜಯಲಕ್ಷ್ಮಿ ಪಂಡಿತ್, ಸರೋಜಿನಿ ನಾಯ್ಡು ಅವರು, ಸುಚೇತಾ ಕೃಪಲಾನಿ, ಕನ್ನಡಿಗ ಬೆನಗಲ್ ನರಸಿಂಹರಾವ್, ಶ್ರೀಮತಿ ಹಂಸ್ ಮೆಹ್ತಾ, ಶ್ರೀಮತಿ ರಾಜ್ಕುಮಾರಿ ಅಮೃತ್ ಕೌರ್, ಟಿ ಕೃಷ್ಣಮಾಚಾರಿ, ಅಲ್ಲಾಡಿ ಕೃಷ್ಣಸ್ವಾಮಿ ಅಯ್ಯರ್, KM ಮುನ್ಜಿ, ಗೋಪಾಲ ಸ್ವಾಮಿ ಅಯ್ಯಂಗಾರ್, ಗೋವಿಂದ ವಲ್ಲಭ್ ಪಂತ್, HL ಕುಂಜು, HS ಗೌರ್, KV ಶಾ ಮತ್ತು ಡಾಕ್ಟರ್ ಸಚ್ಚಿದಾನಂದ ಸಿನ್ಹಾ ಮುಂತಾದವರು ಈ ವೇದಿಕೆಯ ಮೂಲಕ ಗೌರವವನ್ನು ಅರ್ಪಿಸುತ್ತೇನೆ. ಸಂವಿಧಾನಬದ್ಧವಾದ ಮೌಲ್ಯಯುತ ಪರಂಪರೆಯನ್ನು ಮತ್ತು ಅಖಂಡತೆಯಲ್ಲಿ ತತ್ವದಲ್ಲಿ ನಂಬಿಕೆ ಇಟ್ಟುಕೊಂಡು ಜಾತ್ಯತೀತ ಭವ್ಯತೆಯನ್ನು ಜನಪರ ಆಡಳಿತ ನೀಡುತ್ತಿರುವ ನಮ್ಮ ನಾಡಿನ ಹೆಮ್ಮೆಯ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರ ಸಮರ್ಪಕ ನಾಯಕತ್ವದಲ್ಲಿ ನಮ್ಮ ಕರ್ನಾಟಕ ಸರ್ಕಾರವು ಶ್ರದ್ಧೆ, ನಿಷ್ಠೆ, ಪ್ರಾಮಾಣಿಕತೆ ಮತ್ತು ಕಾಳಜಿಪೂರ್ವಕವಾದಂಥ ಪಾರದರ್ಶಕ ಆಡಳಿತ ನೀಡುತ್ತಾ ರಾಜ್ಯದ ಸರ್ವರ ಜನರ ಸಮಗ್ರ ಅಭಿವೃದ್ಧಿಗೆ ಶ್ರಮಿಸುತ್ತದೆ. जुड़े रहिएगा आपके अपने चैनल बीजापुर समय के साथ।